ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಇನ್ನು ಜೀವನದಲ್ಲಿ ಕಷ್ಟಗಳನ್ನು ತಡ್ಕೊಳ್ಳೋದಕ್ಕೆ ಆಗೋದೇ ಇಲ್ವಾ? ಸಾಕು ಅಂತ ಅನಿಸ್ತಾ ಇದೆಯಾ? ಚಿಂತೆ ಬಿಡಿ. ಒಂದು ಕಾಳು ಮೆಣಸು ಕೇವಲ 24 ಗಂಟೆಯಲ್ಲೇ ನಿಮ್ಮನ್ನ ಅತಿದೊಡ್ಡ ಕಷ್ಟದಿಂದ ಹೊರತರುತ್ತೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅಲ್ಲದೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಜೀತ್ ಮೀಡಿಯಾದಲ್ಲಿ ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ವೀಕ್ಷಕರೇ, ನಿಮ್ಗೆ ಗೊತ್ತಿಲ್ಲದೆ ಇರುವಂತಹ ವಿಚಾರವನ್ನ ಹೇಳ್ತೀವಿ, ಕೇಳಿಸ್ಕೊಳ್ಳಿ. ನಿಮ್ಮನ್ನ ಕಂಡ್ರೆ ಯಾರಿಗಾದ್ರೂ ದ್ವೇಷ ಇದ್ರೆ ಅಥವಾ ನಿಮ್ಮನ್ನ ಕಂಡ್ರೆ ಯಾರಾದ್ರೂ ಹೊಟ್ಟೆ ಹೊರ್ಕೊಳ್ತಾ ಇದ್ರೆ ಹುಷಾರಾಗಿರಿ. ಯಾಕಂತಂದ್ರೆ ಅಂಥವ್ರು ನಿಮ್ಮ ಮುಂದೆ ಬಂದ್ಬಿಟ್ರೆ ನಿಮಗೇನೇ ಗೊತ್ತಿಲ್ಲದ ಹಾಗೆ ನಿಮ್ಮ ದೇಹದೊಳಗೆ ಕೆಲ ಬದಲಾವಣೆಗಳು ಆಗ್ತಾ ಹೋಗುತ್ತೆ. ಹೀಗಂತ ನಾವು ಹೇಳ್ತಾ ಇಲ್ಲ, ಒಂದು ಅಧ್ಯಯನದಲ್ಲಿ ಪತ್ತೆಯಾಗಿರುವಂಥ ಅಂಶ ಇದು. ಅಷ್ಟಕ್ಕೂ ಅಂಥದ್ದೇನಾಗುತ್ತೆ ಗೊತ್ತಾ? ನಿಮ್ಮ ದೇಹದೊಳಗೆ ಹರಿದಾಡ್ತಾ ಇರುವಂತಹ ರಕ್ತದಲ್ಲಿರುವ 30,000 ಬಿಳಿಯ ರಕ್ತ ಕಣಗಳು ದುರ್ಬಲ ಆಗೋಗ್ಬಿಡುತ್ತೆ. ಇದರ ಪರಿಣಾಮ ದೇಹ ನಿಶಕ್ತಿಯಾಗೋಗುತ್ತೆ, ಕಣ್ಣು ಕತ್ಲೆಯಾಗುತ್ತೆ, ಕೂದಲುದ್ರೋದು, ಚರ್ಮದ ಕಾಯಿಲೆಗಳು ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಅಷ್ಟೇ ಅಲ್ಲ, ನೀವೇನಾದ್ರೂ ಒಳ್ಳೆ ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸ ಯಶಸ್ವಿಯಾಗಿ ಪೂರ್ಣ ಆಗೋದು ದೂರ. ಅದು ಶುರುವಾಗೋ ಮೊದಲೇನೆ ವಿಘ್ನದಿಂದ ಅಲ್ಲೇ ಸರ್ವನಾಶ ಆಗೋಗ್ಬಿಡುತ್ತೆ. ಈ ಅನುಭವ ನಿಮಗೂ ಆಗಿರುತ್ತೆ. ಅದಕ್ಕೆ ಕಾರಣ ನಿಮ್ಮ ಶತ್ರು ನಿಮ್ಮ ಎದುರು ಬಂದಾಕ್ಷಣ ನಕಾರಾತ್ಮಕ ಶಕ್ತಿ ನಿಮ್ಮ ದೇಹದೊಳಗೆ ಸೇರ್ಕೊಂಡ್ಬಿಡುತ್ತೆ. ಹಾಗಾದ್ರೆ ಇದಕ್ಕೆ ಪರಿಹಾರನೇ ಇಲ್ವಾ ಅಂತ ಮಾತ್ರ ಅನ್ಕೊಳ್ಬೇಡಿ. ನಮ್ಮ ಶಾಸ್ತ್ರದಲ್ಲಿ ಅದಕ್ಕೂ ಚಮತ್ಕಾರಿ ಪರಿಹಾರವನ್ನ ಹೇಳಲಾಗಿದೆ. ಆ ಪರಿಹಾರ ಏನು ಅನ್ನೋದನ್ನ ಹೇಳ್ತೀವಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಅದಕ್ಕೂ ಮುನ್ನ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ವೀಕ್ಷಕರೇ, ನಮ್ಮ ಶಾಸ್ತ್ರದಲ್ಲಿ ಮನುಷ್ಯನ ಜೀವನದಲ್ಲಿ ಎದುರಾಗೋ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರಗಳನ್ನ ಹೇಳಲಾಗಿದೆ. ಆ ಪರಿಹಾರ ಸಮಸ್ಯೆಯನ್ನ ದೂರ ಮಾಡೇ ಮಾಡುತ್ತೆ ಅನ್ನೋ ನಂಬಿಕೆಯಿಂದ ಮಾಡಬೇಕು ಅಷ್ಟೇ. ಕೆಲವರಿಗೆ ಇಂಥ ಉಪಾಯಗಳ ಬಗ್ಗೆ ನಂಬಿಕೆನೇ ಇರೋದಿಲ್ಲ. ಅದೆಲ್ಲ ಮಾಟ ಮಂತ್ರ ಮಾಡೋರು ಆಡುವಂಥ ಆಟ ಅಂತ ಹೇಳಿ ನಿರ್ಲಕ್ಷ್ಯ ಮಾಡ್ಬಿಡ್ತಾರೆ. ನೀವು ಕೂಡ ಅದೇ ಮನೋಭಾವನೆಯಿಂದ ಈ ಉಪಾಯವನ್ನ ಮಾಡಿದ್ರೆ ನೀವು ಮಾಡಿದ್ದೆಲ್ಲವೂ ಕೂಡ ವ್ಯರ್ಥ ಆಗೋಗ್ಬಿಡುತ್ತೆ. ಆದ್ರಿಂದ ನೀವು ಯಾವುದೇ ಪರಿಹಾರ ಮಾಡಿದ್ರೂ ನಂಬಿಕೆ ಹಾಗೂ ಶ್ರದ್ಧೆ ಭಕ್ತಿಯಿಂದ ಮಾಡಿ. ಅದರಲ್ಲೂ ಈಗ ಹೇಳೋದಕ್ಕೆ ಹೊರಟಿರುವಂತಹ ಪರಿಹಾರ ನೀವು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೇ ಆದಲ್ಲಿ ಈ ಉಪಾಯವನ್ನ ಉದಾಸೀನ ಮಾಡದೆ ಮಾಡಿ. ಈ ಉಪಾಯಕ್ಕೆ ಮುಖ್ಯವಾಗಿ ಬೇಕಾಗಿರೋದು ನಿಮ್ಮ ಮನೆಯ ಅಡುಗೆ ಮೂಲೆಯಲ್ಲಿರುವಂತಹ ಮಸಾಲ ಡಬ್ಬಿಯಲ್ಲಿರುವಂತಹ ಕಪ್ಪು ಮೆಣಸಿನ ಕಾಳು. ಭಾರತೀಯರು ಮೆಣಸಿನ ಕಾಳಿಗೆ ಕೊಡುವಷ್ಟು ಪ್ರಾಮುಖ್ಯತೆಯನ್ನ ಬೇರೆ ಯಾವ ರಾಷ್ಟ್ರಗಳು ಕೂಡ ಕೊಡೋದಿಲ್ಲ. ಅಡುಗೆ ಖಾರವಾಗಿ ಹಾಗೂ ರುಚಿಯಾಗಿರಬೇಕು ಅಂತ ಬಯಸೋರು ಕಪ್ಪು ಮೆಣಸಿನ ಕಾಳನ್ನ ಬಳಸ್ತಾರೆ. ಈ ಕಪ್ಪು ಮೆಣಸಿನ ಕಾಳನ್ನ ಬಳಸೋದ್ರಿಂದ ಇನ್ನೊಂದು ಲಾಭ ಇದೆ. ಅದು ನಮ್ಮ ದೇಹದೊಳಗೆ ಸೇರಿ ದೇಹದಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನ ಹಂತ ಹಂತವಾಗಿ ದೂರ ಮಾಡ್ತಾ ಹೋಗುತ್ತೆ. ಅದಕ್ಕೆ ನೀವು ಕೂಡ ಈ ಉಪಾಯವನ್ನ ತಪ್ಪದೆ ಮಾಡಿ. ನಿಮ್ಮ ಸುತ್ತಮುತ್ತ ಇಲ್ಲ ನಿಮ್ಮ ದೇಹದೊಳಗೆ ನಕಾರಾತ್ಮಕ ಶಕ್ತಿ ಆವರಿಸಿಕೊಂಡಿದ್ದೇ ಆದಲ್ಲಿ ಅದು ದೂರ ಆಗೇ ಆಗುತ್ತೆ. ಶಾಸ್ತ್ರಗಳಲ್ಲೂ ಇದ್ರ ಬಗ್ಗೆ ಉಲ್ಲೇಖ ಆಗಿರೋದ್ರಿಂದ ಈ ಉಪಾಯವನ್ನ ಮಾಡಿ ನೋಡಿ. ಲಾಭ ಆಗುತ್ತೋ ಇಲ್ವೋ, ನಷ್ಟ ಅಂತೂ ಆಗೋದಿಲ್ಲ. ಮಾರುಕಟ್ಟೆಯಲ್ಲಿ ಕಪ್ಪು ಹಾಗೂ ಬಿಳಿ ಇವೆರಡೂ ಬಣ್ಣದ ಮೆಣಸಿನ ಕಾಳು ಸಿಗುತ್ತೆ. ಆದ್ರೆ ನೀವು ಬಳಸಬೇಕಾಗಿರೋದು ಕಪ್ಪು ಮೆಣಸಿನ ಕಾಳನ್ನ. ಈ ಕಪ್ಪು ಮೆಣಸಿನ ಕಾಳಿನ ಉಪಾಯವನ್ನ ನೀವು ಅಮಾವಾಸ್ಯೆಯ ದಿನದಂದು ಮಾಡಿದ್ರೆ ಉತ್ತಮ. ಇಲ್ಲವಾದಲ್ಲಿ ಯಾವುದಾದ್ರೂ ರವಿವಾರದಂದು ಮಾಡಿದ್ರೂ ಕೂಡ ಸಾಕು. ಮೊದಲಿಗೆ ನೀವು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಶುದ್ಧರಾಗಿ ಆ ನಂತರ ದೇವರ ಕೋಣೆಗೆ ಹೋಗಿ ದೀಪವನ್ನ ಹಚ್ಚಿ, ನಂತರ ನಿಮ್ಮ ಮನೆಯ ಕುಲದೇವಿ ಇಲ್ಲ ನಿಮ್ಮ ಇಷ್ಟ ದೇವರ ಮುಂದೆ ನಿಂತು 9 ಕರಿಮೆಣಸಿನ ಕಾಳನ್ನ ತಗೊಂಡು ಬಲಗೈಯಲ್ಲಿ ಇಟ್ಕೊಳ್ಳಿ. ಈಗ ನೀವು ದೇವರ ಬಳಿ ಶ್ರದ್ಧೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ನಿಮ್ಮ ಕಷ್ಟವನ್ನ ಹೇಳ್ಕೊಳ್ಳಿ. ಆ ನಂತರ ಕೈಯಲ್ಲಿರುವಂತಹ ಆ 9 ಮೆಣಸಿನ ಕಾಳುಗಳನ್ನ ದೇವರ ಫೋಟೋದ ಮುಂದೆ ಇಟ್ಟುಬಿಡಿ. ಇಷ್ಟು ಮಾಡಿದ ನಂತರ ಸಂಜೆ ಸೂರ್ಯಾಸ್ತದ ತನಕ ಅದರ ಬಳಿ ಹೋಗಬೇಡಿ.
ಆಮೇಲೆ 7ರಿಂದ 8 ಗಂಟೆಯ ನಂತರ ಆ ಕಪ್ಪು ಮೆಣಸಿನ ಕಾಳನ್ನ ತಗೊಂಡು ಮನೆಯಿಂದ ಹೊರಗಡೆ ಬನ್ನಿ. ಈಗ ನೀವು ಪ್ರಶಾಂತ ಮನಸ್ಸಿನಿಂದ ಪೂರ್ವ ದಿಕ್ಕಿನಲ್ಲಿ ನಿಂತ್ಕೊಳ್ಳಿ. ಈಗ ನೀವು ದೇವರ ಬಳಿ ಪ್ರಾರ್ಥನೆ ಮಾಡಿ. ನಂತರ ನಿಮ್ಮ ಸುತ್ತ ಆವರಿಸಿರುವಂತಹ ನಕಾರಾತ್ಮಕ ಶಕ್ತಿಯನ್ನ ದೂರ ಆಗ್ಲಿ ಅಂತ ಹೇಳ್ಕೊಳ್ಳಿ. ಜೀವನದಲ್ಲಿರುವಂತಹ ದಾರಿದ್ರ್ಯ ತೊಲಗಿ ಹೋಗ್ಲಿ ಅಂತ ಬೇಡ್ಕೊಳ್ಳಿ. ಗ್ರಹದೋಷ ಇದ್ರೆ ಅದು ಕೂಡ ದೂರ ಆಗೋಗ್ಲಿ ಅಂತ ಬೇಡ್ಕೊಳ್ಳಿ. ಇಷ್ಟು ಮಾಡಿದ ಮೇಲೆ ಕೈಯಲ್ಲಿರುವಂತಹ ಕಪ್ಪು ಮೆಣಸಿನ ಕಾಳನ್ನ ಎಡಗೈಯಿಂದ ನಿಮ್ಮ ತಲೆಯ ಮೇಲೆ 9 ಬಾರಿ ಎಡಕ್ಕೆ 9 ಬಾರಿ ಬಲಕ್ಕೆ ನಿವಾಳಿಸ್ಕೊಳ್ಳಿ. ಈ ಉಪಾಯವನ್ನ ಚಿಕ್ಕ ಮಕ್ಕಳು ಕೂಡ ಮಾಡಬಹುದು. ಆದ್ರೆ ನಿವಾಳಿಸುವಾಗ ಪೋಷಕರು ಇಲ್ಲ ಮನೆಯಲ್ಲಿ ಯಾರಾದ್ರೂ ಹಿರಿಯರಿದ್ರೆ ಅವರ ಕೈಯಿಂದ ನಿವಾಳಿಸಿ, ಮಕ್ಕಳ ಕೈಯಿಂದ ಮಾಡಿಸೋದು ಬೇಡ. ಈಗ ಕೊನೆಯಲ್ಲಿ ನೀವು ಮಾಡಬೇಕಾಗಿರೋದೇನು ಅಂತಂದ್ರೆ, 1 ಕಪ್ಪು ಮೆಣಸಿನ ಕಾಳನ್ನ ತಗೊಂಡು ನಿಮ್ಮ ಎಲ್ಲ ನೋವುಗಳು ದೂರ ಆಗ್ತಾ ಇವೆ ಅಂತ ಭಾವಿಸ್ಕೊಂಡು 3 ಬಾರಿ ಓಂ ಅಂತ ಹೇಳ್ಕೊಳ್ಳಿ. ಆ ನಂತರ ಆ ಕಾಳನ್ನ ಪೂರ್ವ ದಿಕ್ಕಿನತ್ತ ಬಿಸಾಕ್ಬಿಡಿ. ಇನ್ನು 2ನೇ ಕಾಳನ್ನ ತಗೊಳ್ಳಿ. ಅಗ್ನಿ ದಿಕ್ಕಿನತ್ತ ತಿರುಗಿ ಓಂ ಅಂತ ಹೇಳಿ ಅದನ್ನು ದೂರ ಬಿಸಾಕಿ. ಈಗ ದಕ್ಷಿಣ ದಿಕ್ಕಿನತ್ತ ತಿರುಗಿ ಮತ್ತೆ ಓಂ ಅಂತ ಹೇಳಿ ಬಿಸಾಕ್ಬಿಡಿ. ಹಾಗೆಯೇ ನೈಋತ್ಯ, ಪಶ್ಚಿಮ, ವಾಯುವ್ಯ, ಉತ್ತರ, ಕುಬೇರ ಈ ಎಲ್ಲ ದಿಕ್ಕಿನತ್ತ ತಿರುಗಿ 1 ಮೆಣಸಿನ ಕಾಳನ್ನ ಬಿಸಾಕ್ಬಿಡಿ. 8 ದಿಕ್ಕಿನತ್ತ ಬಿಸಾಕಿದ ನಂತರ ಕೊನೆಯಲ್ಲಿ ಉಳಿಯುವಂತಹ 1 ಮೆಣಸಿನ ಕಾಳನ್ನ ತಲೆಯ ಮೇಲಿಂದ ಆಗಸದತ್ತ ಬಿಸಾಕಿ. ಎಲ್ಲ ಮುಗಿದ ಮೇಲೆ ಈಗ ನೀವು ದುಷ್ಟಶಕ್ತಿಯಿಂದ ಮುಕ್ತರಾಗಿದ್ದೀರಾ ಅಂತ ಅನ್ಕೊಂಡು ಕೈಕಾಲುಗಳನ್ನ ತೊಳ್ಕೊಂಡು ಮನೆಯೊಳಗಡೆ ಬಂದು ದೇವರ ಮುಂದೆ ದೀಪವನ್ನ ಹಚ್ಚಿ. ಈ ಉಪಾಯ ಮಾಡಿ ನಿಮ್ಮ ಜೀವನದಲ್ಲಿ ಒಂದೊಂದಾಗಿ ಏನೇನೋ ಬದಲಾವಣೆಗಳಾಗ್ತಾ ಹೋಗುತ್ತೆ ಅನ್ನೋದು ನಿಮ್ಮ ಅನುಭವಕ್ಕೂ ಬರ್ತಾ ಹೋಗುತ್ತೆ.